ಎಂಥದ ಒಂದು ಸಾಮಾನು ಅಂದ್ರೆ ಒಂದು ಪೆಟ್ಟಿಗೆ ಇರ್ಬೋದು, ಇಲ್ಲ ಒಂದು ಇದು ಇರ್ಬೋದು. ಅವನು ಯಾವುದೋ ಒಂದು ಸಾಮಾನು ಇತ್ತಂತ, ಅವ್ರ ಮನೆ ಮುಂದೆ ಎಮ್ಮಿ ಕಟ್ಟ ಗೂಟ, ಆ ಗೂಟದ ಫೋಟೋ ತೆಗೆದು ಕಳಿಸಿದ ನಾವು ಆ ಹೆಣ್ಮಗಳಿಗೆ. ನಮ್ಮ ಮನೆ ಮುಂದೆ ಕ್ವಾಣನ್ ಕಟ್ಟ ಗೂಟ, ಇಷ್ಟು ದೊಡ್ಡ ಗೂಟ ಐತಿ, ಈ ಗೂಟನ ನೀ ತಗೋ, ದರ್ಶನನ್ ಗೂಟ ಇಷ್ಟು ದೊಡ್ಡದಿಲ್ಲ ಅಂತ ಹೇಳಿ ಎಮ್ಮಿ ಕಟ್ಟ ಗೂಟ ಅಥವಾ ಕ್ವಾಣನ್ ಕಟ್ಟ ಗೂಟದ ಫೋಟೋನ ಕಳಿಸಿದಾನೆ. ಇದಕ್ಕೆ ದರ್ಶನಿಗೆ ಸಿಟ್ಟು ಬಂದಿರಬಹುದು. ಇವ್ರು ಎಲ್ಲರೂ ಎರಡನೇ ಹೆಂಡ್ತಿ ಅಂತಾರೆ. ನೋಡಿದಿರಿ ಯಾರ ಮದುವೆ ಮಾಡಿದ್ದು ನೋಡಿದಿರಿ ಎರಡನೇ ಹೆಂಡ್ತಿ ಅಂತ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಅಂತ ಕೆಲವೊಂದು ಮೀಡಿಯಾದವು ಹೇಳ್ತಾವೆ. ಅವಕ್ಕೇನು ಕಾನೂನು ಜ್ಞಾನ ಇಲ್ಲ, ಸಾಮಾಜಿಕ ಕಳಕಳಿ ಇಲ್ಲ, ಏನೂ ಇಲ್ಲ, ಇಡೀ ಬ್ರಹ್ಮಾಂಡವನ್ನು ತಿರುವಿ ಹಾಕಿಬಿಡ್ತವೆ ಅನ್ನೋದು ನೋಡಿ ಸಮಾಜಕ್ಕೆ ಹೇಳ್ತಾನೆ ನಾನು. ಇಡೀ ಕರ್ನಾಟಕದ ಕನ್ನಡಿಗರಿಗೆ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ದರ್ಶನ ತಪ್ಪು ಮಾಡಿರ್ಬೋದು, ಮಾಡಿರ್ಲಿಕ್ಕಿಲ್ಲ. ಮಾಡಿದರೆ ಶಿಕ್ಷೆ ಆಗಲಿ, ಮಾಡಲಿಲ್ಲ ಅಂದ್ರೆ ಬಿಡುಗಡೆ ಆಗ್ತಾರೆ. ಆದರೆ ಈ ಮೀಡಿಯಾದವ್ರು ಮಾಡ್ತಾ ಇದ್ದಾರೆ ಅಂದರೆ ಅಬ್ಬ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 , ಆಹಾ, ಏನು ಸಾಮಾಜಿಕ ಕಳಕಳಿ ಐತಪ್ಪ. ಮನುಷ್ಯ ವಾಲ್ಮೀಕಿ, ನೀನು ಪವಿತ್ರ ಗೌಡಿಗೆ ಈ ರಥ ಕೊಟ್ಟುಬಿಟ್ಟಿದೆ, ನಿನ್ನನ್ನು ಬಿಡೋದಲ್ಲ, ನಿನ್ನ ಮರ್ಡರ್ ಮಾಡೇ ತೀರ್ತಾನೆ ಅನ್ನೋದಾದರೆ ಮರ್ಡರ್ ಮಾಡ್ತದ್ದ. ಇದನ್ನೆಲ್ಲ ಈ ರೀತಿ ನಡಿಬೇಕಾದ್ರೆ ಎಲ್ಲರೂ ಗುಂಪು ಕಟ್ಕೊಂಡು ಹೇಳಿಕೆಂದು ಮಾಡಿಕೆಂದು ಮಾಡ್ತದ್ದಿಲ್ಲ. ಅವರ ಉದ್ದೇಶ ಒಂದು ಸ್ಪಷ್ಟವಾಗಿದೆ. ಅವನು ಈ ರೀತಿ ಅಶ್ಲೀಲ ಮೆಸೇಜ್ ಮೇಲಿಂದ ಮೇಲೆ ಕಳಿಸಲಾಗಿ ಈ ರೀತಿ ಆಗಿಬಿಟ್ರೆ, ನಾಳೆ ಕಂಪ್ಲೇಂಟ್ ಕೊಟ್ಟರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇದು ಇದೇ ಗಾಸಿಪ್ ಆಗ್ತದೆ. ಅದನ್ನೂ ಒಂದು ಅಡ್ವಾಂಟೇಜ್ ತೊಗೊಂತಿದ್ರು. ಆಮೇಲೆ ಪವಿತ್ರ ಗೌಡನ ಕೈ ಮೇಲೆ ಕೊಡಿಸಿದ್ರೆ ಅದು ಒಂದು ಗಾಸಿಪ್ ಆಗ್ತಿತ್ತು. ಪವಿತ್ರ ಗೌಡ ಎರಡನೇ ಹೆಂಡ್ತಿ ಅಂತಾರೆ ಹೊಸ ಮಂದಿ, ಆಮೇಲೆ ಅವನ್ನ ಇದು ಅಂತ ಹೇಳ್ತಾರೆ, ಅವನ ಸ್ನೇಹಿತೆ ಅಂತ ಹೇಳ್ತಾರೆ. ವಾಟ್ ಎವರ್ ಇಟ್ ಮೇ ಬಿ, ಅವರವರ ವೈಯಕ್ತಿಕವಾದ ವಿಚಾರ ಇಲ್ಲಿ ನನಗೆ ಸಂಬಂಧ ಇಲ್ಲ. ನ್ಯಾಯಾಲಯನೂ ಅವ್ರ ವೈಯಕ್ತಿಕ ವಿಚಾರ ಯೋಚನೆ ಮಾಡೋದಿಲ್ಲ. ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಅಪರಾಧದ ಬಗ್ಗೆ ಅಷ್ಟೇ ಮಾತಾಡ್ಬೇಕು ಮೀಡಿಯಾಗಳಾಗಲಿ ಮತ್ತೊಂದಾಗಲಿ. ಆಕೆ ಹಂಗೆ ಮಾಡ್ಯಾಳೆ, ಆಕೆ ಅಷ್ಟು ಆಸ್ತಿ ಮಾಡ್ಯಾಳೆ, ಇಷ್ಟು ಆಸ್ತಿ ಮಾಡ್ಯಾಳೆ, ಮತ್ತು ಇವ್ರು ಮೀಡಿಯಾದವ್ರು ಎಷ್ಟು ಮಾಡ್ಯಾರ? ಅಜಿತ್ ಹನುಮಕ್ಕನವ್ರು ಎಷ್ಟು ಮಾಡಿದ್ದಾನೆ? ಅಜಿತ್ ಹನುಮಕ್ಕನವ್ರು ಏನು ತಾನೇ ಜಡ್ಜ್ ಹಾಕನ, ತಾನೇ ಹೇಳ್ತಾನೆ, ತಾನೇ ಹೇಳ್ತಾನ ಎಷ್ಟು ಶಿಕ್ಷೆ ಆಗ್ಬೋದು, ಹಿಂಗಾಗ್ಬೋದು, ಹಂಗಾಗ್ಬೋದು. ಸಂಕಷ್ಟದಲ್ಲಿ ಮಕ ಸಪ್ಪೆ ಆಗಿಬಿಟ್ಟಿದೆ. ಮಕ ಸಪ್ಪೆ ಅಲ್ಲ, ಪೊಲೀಸರು ತಗೊಂಡು ಯಾಕೆಂದ್ರೆ ರುಬ್ಬಿದಾಗ ನಿಂದು ಅಷ್ಟಾಕತಿ ಹೇಳೋಣ. ಯಾರು ನಿಮ್ಮ ರಿಪೋರ್ಟರು ಮತ್ತು ನೀನು ಅದಿಯಲ್ಲಪ್ಪ, ಇಲ್ಲಿ ನಮ್ಮಲ್ಲಿ ಹಂಗೆ ಮಾಡ್ತಿದ್ರು ರಿಪೋರ್ಟರ್ಸ್ ಪೊಲೀಸ್ ತಗೊಂಡೋಗಿ ಒಂದು ಇದ್ರಾಗ ಎಕ್ಸ್ಟೋರ್ಷನ್ ಕೇಸ್ನಾಗ ಒಳಗೆ ಹೋಗಿದ್ರು ನೋಡು. ಅವಾಗ ನಿಮ್ಮವು ಹಂಗೆ ಹಾಕವು. ನೀವೇನು ಸತ್ಯ ಹರಿಶ್ಚಂದ್ರರಲ್ಲ, ನೀನು ಆ್ಯಂಕರು, ನೀವು ರಿಪೋರ್ಟರ್ಸು, ನೀವೇನು ಸತ್ಯ ಹರಿಶ್ಚಂದ್ರರಲ್ಲ. ನೀವು ಹಿಂದೆ ವಕೀಲರಿಗೆ ಗುಂಡಾಗಳು ಅಂದರು. ನೀವು ವಕೀಲರು ಮತ್ತು ಪೊಲೀಸರ ನಡುವೆ ಹಿಂದೆ 95-96ನಲ್ಲಿ ಗಲಾಟೆ ಆದಾಗ ಬೆಂಗಳೂರಿನಲ್ಲಿ ವಕೀಲರು ಗುಂಡಾಗಿರಿ ಮಾಡ್ತಾರೆ ಅಂತ ಹೇಳಿದಾರೆ. ನೀವು ಎಲ್ಲ ಕೋರ್ಟ್ನಲ್ಲೂ ನಾವು ಡಿಫಾಮೇಟರಿ ಕೇಸ್ ಹಾಕಿದ್ವಿ. ಅವ ಬಂದು ಎಲ್ಲ ಪೇಪರ್ನರು ಜಸ್ಟಿಸ್ ಬಗ್ಗೆನೂ ಬರೆದಾರಿದ್ರು. ಮತ್ತು ಹೋಗಿ ಆ ಜಸ್ಟಿಸ್ ಬಗ್ಗೆ, ಜಸ್ಟಿಸ್ಗಳ ಕ್ಯಾರೆಕ್ಟರ್ ಬಗ್ಗೆ ಬರೆದಿದ್ರು, ಹೊಲಸಾಗಿ ಬರೆದಿದ್ರು ಪೇಪರ್ನಲ್ಲಿ. ಆದ್ದರಿಂದ ಏನು ನೀವು ನ್ಯಾಯಾಂಗಕ್ಕಿಂತ ಹೆಚ್ಚಿಗೆ ಮ್ಯಾಗ್ನೇರಲ್ಲ, ನೀವು ವಕೀಲರಿಗಿಂತೂ ದೊಡ್ಡ ಹೆಚ್ಚಿನರಲ್ಲ. ನೀವು ಮುಚ್ಚಿಗೆಂದು ಏಟೈತಿ ಅಟ್ ಹೇಳ್ರಿ. ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. ವಾದ ಏನಿರ್ಬೋದು? SPP ಏನು ವಾದ ಮಾಡ್ಬೋದು? ಅವ್ರ ವಕೀಲ ಏನು ವಾದ ಮಾಡ್ಬೋದು? ಏನು ವಾದ ಮಾಡ್ತಾರೆ? ರಿಮಾಂಡ್ ಕಳ್ಸೋಕೆ ಜೆಸಿಗೆ ಈಗ ಬೇಲ್ ಹಾಕೋದ್ರಲ್ಲ. ಈಗ ಯಾವ ವಕೀಲರು ಬೇಲ್ ಹಾಕೋದ್ರಲ್ಲ. ಈಗ ರಿಮಾಂಡ್ ಆಗ್ಬೋದು, ಜೆಸಿಗೆ ಆಗ್ಬೋದು, ಇಲ್ಲ ಪೊಲೀಸ್ ಕಸ್ಟಡಿಗೆ ಆಗ್ಬೋದು. ಏನು ಬೇಲ್ ಕೊಟ್ಟು ಹೊರ ಕಳಿಸ್ತಾರೆ ಹೋಗುವಂತ. ಇಂಥ ಗಂಭೀರವಾದ ಅಫೆನ್ಸ್ ಇದು. ಈ ಸದ್ಯದ ಮಟ್ಟಿಗೆ ಚಾರ್ಜ್ ಶೀಟ್ ಹಾಕೋ ಮಟ್ಟನೂ ಗಂಭೀರವಾದ ಆರೋಪ. ಈ ಆರೋಪದಲ್ಲಿ ಇನ್ನೂ ಡಿವಿಷನ್ ಆಗಿಲ್ಲ. ಆ ಚಾರ್ಜ್ ಶೀಟ್ನಲ್ಲಿ ನಾವು ಡಿವಿಷನ್ ಮಾಡ್ಕೊಂತೇವೆ. ಸೊಪ್ಪು, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಖಾರ ಪುಡಿ, ಮೆಣಸಿನ್ಕಾಯಿ, ಇವನ ಮೇಲೆ ಮೆಣಸಿನ್ಕಾಯಿ ಆರೋಪ ಬಂದತೋ, ಉಳ್ಳಾಗಡ್ಡಿ ಆರೋಪ ಬಂದತೋ ನೋಡ್ಕೊಂತವ್ ನಾವು ಯಾವ್ದು ಆರೋಪ ಬಂದತಿ ಇವ್ರ ಮೇಲೆ ಅಂತ. ಒಬ್ಬ ನಿಂತಿರ್ತಾನೆ, ಒಬ್ಬನ ರಾಡ್ ಹೊಡೆದದ್ದು ಒಂದು ಕೇಸ್ನಾಗ, ಒಬ್ಬನು ರಾಡ್ನಿಂದ ಹೊಡೆದದ್ದ. 8 ಮಂದಿ ಮೇಲೆ ಕೇಸಿತ್ತು. ಆ ರಾಡ್ ತಗೊಂಡನಿಗೆ ಕೈಯಾಗ ಹೋಗಿ ಮಚ್ಚು ಹಿಡ್ಕೊಂಡನಿಗೆ 2 ಪಂಚನಾಮ ಆಗೋದ್ರಿಗೆ ಸುಪ್ರೀಂ ಕೋರ್ಟ್ ಮಟ್ಟ ಹೋದರೂ ಬೇಲ್ ಆಗಲಿಲ್ಲ. ಉಳಿದವ್ರಿಗೆಲ್ಲ ಬೇಲ್ ಆದವು.
ಹಾಗೆ ಅದರಲ್ಲಿ ಯಾರು ಹೊಡೆದಾನೆ, ಯಾರು ಕೊಲೆ ಮಾಡಿದ್ದಾನೆ ಅಂಥವನಿಗೆ ಅದ್ರಾಗ 17 ಮಂದಿ ಒಳಗೆ ಕೊಲೆ ಮಾಡಿರೋರು ಯಾರು, ಅವನು ಸಾಯುವ ಹಾಗೆ ಹೊಡೆದಿರೋರು ಯಾರು, ಅದು ಡಿಜಿಟಲ್ ಎವಿಡೆನ್ಸ್ನೇ ಸಿಗ್ತೈತಿ. ಅವನಿಗೆ ಮಾತ್ರ 10 ಇಯರ್ಸ್ ಇಂಪ್ರೂವ್ಮೆಂಟ್ ಆಗ್ಬೋದು ನಮ್ಮ ಪ್ರಕಾರ. ಎನ್ಕ್ವೈರಿ ಆಗಿ ಎಲ್ಲ ಸಪೋರ್ಟ್ ಆದರೆ, ಎಲ್ಲ ವಿಟ್ನೆಸ್ಸು ಸಪೋರ್ಟ್ ಆಗಲಿಲ್ಲ, ಬೆನಿಫಿಟ್ ಆಫ್ ಡೌಟ್ ಬಂತು ಅಂದರೆ ಬಿಡುಗಡೆ ಆಗ್ತಾರೆ. ಇಷ್ಟೇ. ಇದರಲ್ಲಿ ಈ ಕೇಸ್ನಲ್ಲಿ ಒಂದು ನೆನಪಿಟ್ಕೊಳ್ರಿ, ಯಾವ ಐ ವಿಟ್ನೆಸ್ಸು ಇಲ್ಲ, ಯಾವ ಐ ವಿಟ್ನೆಸ್ಸು ಇಲ್ಲ. ಸಾಮಾನ್ಯವಾಗಿ ನಾವು ನಡೆಸಿದ ಕೇಸುಗಳಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಬಂದು ಕೋರ್ಟ್ನಾಗ, ಇಲ್ಲರಿ ಪೊಲೀಸರೇನು ಬರ್ಕೊಂಡದಾರ ನಮ್ಮ ಹೆಸರು, ಆದರೆ ಅದ್ರೊಳಗೆ ಏನು ಬರ್ಕೊಂಡದಾರ ನಮಗೆ ಗೊತ್ತಿಲ್ಲ, ಸಹಿ ಮಾಡಿಯಲ್ಲಪ್ಪ ಅಂದ್ರೆ ಪೊಲೀಸರೊಂದು ಸಹಿ ತೊಗೊಂಡ್ರು, ಅದ್ರಾಗ ಏನು ಬರ್ಕೊಂಡಾರ ಪಂಚನಾಮ ನಮಗೆ ಗೊತ್ತಿಲ್ಲ. ಈವನ್ ಪೊಲೀಸ್ SC ST ಕೇಸ್ನಾಗ ಮತ್ತು ಸರ್ಕಾರಿ ಅಧಿಕಾರಿಗಳನ್ನ ಪಂಚ ಮಾಡ್ಕೊಂಡಾರೆ. ಸುಮಾರು 3-4 ಕೇಸ್ ನಮ್ಮ ವಿನ್ ಆಗಿದ್ದಾವೆ. ಅವರಿಗೆ ಪಂಚನಾಮಕ್ಕೆ ಕರೆಸ್ಬೇಕಾರೆ ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿ ಬರಬೇಕು. ಡ್ಯೂಟಿ ರಿಪೋರ್ಟ್ ಮಾಡಿ ಅಲ್ಲಿ ಇಂಥ ಕೆಲ್ಸಕ್ಕೆ ಹೋಗವೆ ಅಂತ ಅಲ್ಲಿ ಡ್ಯೂಟಿ ಒಳಗದಾನ. ನಾನೇ ಕ್ರಾಸ್ ಮಾಡಿದ್ದಾನೆ ಮೊನ್ನೆ. DSP ನೋಟಿಸ್ ಕೊಟ್ಟರು, ನಾ ಬಂದೆ ಪಂಚನಾಮಕ್ಕೆ SC ST ಕೇಸ್ನಾಗ ಅಂತ ಹೇಳ್ತಾನೆ. ಗೌರ್ಮೆಂಟ್ ನೌಕರದಾರ ಮಾಸ್ತಾರ. ಮತ್ತು ಆ ಡ್ಯೂಟಿ ಒಳಗೆ ರಿಪೋರ್ಟ್ ಮಾಡಿದೆ ಹಿಂಗೆ ಹೋಗಿ ಬರ್ತಾನೆ ಅಂತ. ಇಲ್ಲ, ನೀ ಕಂಪ್ಲೀಟ್ ಹಂಗಾರ ಫುಲ್ ಡೇ ಡ್ಯೂಟಿ ಮಾಡಿದಿ ಅಂತೇಳಿ ನೀನು ಅದ್ರಾಗ ಲೆಡ್ಜರ್ನಾಗ ಐತಲ್ಲ ನಿಂದು ಒಂದೇ. ಹೌದು, ಡ್ಯೂಟಿ ಮಾಡಿದ್ದೇನಲ್ಲಿ. ಹಂಗಾರೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಮಾಡಿದಿ, ಸ್ಪಾಟ್ಗೆ ಹೋಗಿಲ್ಲ, ಈ ಕಣಿಗೆ ಪಣಿಗೆ ಏನು ಹೊಡೆದಾರ ಅಂತೇಳಿ ಎವಿಡೆನ್ಸು ಇಲ್ಲಿ ನಿನಗೆ ಗೊತ್ತೇ ಇಲ್ಲ ಅಂತ ಅಂದಾಗ ಆ ಕೇಸು ಬೆನಿಫಿಟ್ ಆಫ್ ಡೌಟ್ ಮೇಲೆ ಬಿದ್ದು ಹೋಯ್ತು ಒಂದು ಪಂಚನಾಮ. ಸೊ ಹಾಗೆ ಮೊನ್ನೆ ಒಬ್ಬ ಬಂದ ಸೀಸರು, ಈ ಕಟ್ಟಿಗೆಗಳ ಸ್ಪಾಟ್ನಾಗ ಇಲ್ರಿ ಪೊಲೀಸರಿಗೆ ನಾವ ಒಯ್ದು ಕೊಟ್ಟವೆ ಅಂತ ಹೇಳ್ತಾನೆ ಕಂಪ್ಲೇಂಟ್. ಸೀಸ್ ಮಾಡಿದ್ದು ಮಟೀರಿಯಲ್ ಆಬ್ಜೆಕ್ಟ್ಸು ಸೀಸರ್ ಅದಾವಲ್ಲ, ಏನೇನೋ ಹೇಳ್ತಾರ್ರಿ. ಎಷ್ಟು ಪೊಲೀಸರು ಎವಿಡೆನ್ಸ್ ಜಾಸ್ತಿ ತಗೊಂತಾರೆ ಅಷ್ಟು ವಿಧವಾಗಿ ಬಂದು ಕಲಾತ್ಮಕವಾಗಿ ಸಾಕ್ಷಿಯನ್ನು ಹೇಳ್ತಾರೆ ಕೋರ್ಟ್ನಾಗ. ಈ ಅಜಿತ್ ಹನುಮಕ್ನವ್ರಂಗೆ ಯಾರೂ ಹೇಳೋದಲ್ಲ. ಅಜಿತ್ ಹನುಮಕ್ನ ಇದ್ರಾಗ ವಿಟ್ನೆಸ್ ಆಗಿ ಐ ವಿಟ್ನೆಸ್ ಅಂತ ಬಂದರೆ ನಾನು ಅವನು ಕ್ರಾಸ್ ಮಾಡ್ತೇನೆ. ಪುಕ್ಷಟೆ ₹1 ಬೇಡ. ಪುಕ್ಷಟೆ ₹1 ಇಲ್ದಂಗೆ ಬಂದು ಅಜಿತ್ ಹನುಮಕ್ಕನವರನ್ನು ಚಾಲೆಂಜ್ ವಿಟ್ನೆಸ್ ಬಾಕ್ಸ್ನಾಗ ಬಂದು ನನ್ನ ಕೈಯ ಸಿಗಬೇಕು. ಅವನು ಪ್ರಶ್ನೆ ನಾ ಕೇಳ್ತಾನೆ. ಅವನು ಅಲ್ಲಿ ಮ್ಯಾಲೆ ಕುತ್ಕೊಂಡು ಪ್ರಶ್ನೆ ಕೇಳ್ತಾನಲ್ಲ, ಅವನು ಯಾರ ರಜಾಕನ್ನು ಕುಂದ್ರಿಸ್ಕೊಳ್ಳೋದು, ನಿಮ್ದಂಗ ನಾವು ಹಿಂದೂಗಳಂಗ, ನೀ ರಜಾಕಿಂಗ ಅವ್ನು ಕುಂದ್ರಿಸ್ಕೊಂಡು ಪಾಡಾಗ TRPಗೋಸ್ಕರ ರಜಾಕನ್ನು ಕುಂದ್ರಿಸ್ಕೊಂಡು ಹೆಂಗೆ ಬೇಕಂಗೆ ಮಾತಾಡೋದು, ಹೆಂಗೆ ಬೇಕಂಗೆ ಹೇಳ್ಸೋದು. ಇಡೀ 140 ಕೋಟಿ ಭಾರತೀಯರು ನಾವೆಲ್ಲ ಅದಾವೆ ಅಂದಾಗ ನಾವೆಲ್ಲ ಸಾಮರಸ್ಯದಿಂದ ಹೋಗ್ಬೇಕ್ರಿ. ಅಫೆನ್ಸ್ ಆಗಿದೆ. ಒಬ್ಬ ಕನ್ನಡದ ಇದರಲ್ಲಿ ಮಾಡಿದ್ದಾನೆ. ಅವನು ಪಾಪ SLC ಮಟ್ಟ ಓದ್ಕೊಂಡು ಒಂದು ಕಷ್ಟದಿಂದ ಬೆಳೆದು ಬಂದಿದ್ದಾನೆ. ಇವತ್ತು ಅಪರಾಧ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ಆಗಿರ್ಬೋದು. ಆಗಿ ಅದು ಈ ಕೋರ್ಟು ನಿರ್ಣಯ ಮಾಡೋ ಮಟ್ಟನು ಇವ್ರು ಏನು ಹಂಗೆ 3 ತಿಂಗಳಾಗ, ಕೆಲವೊಬ್ರು 7 ತಿಂಗಳಾಗ ಹೆರಿಗೆಕ್ಕೋ ಅಂತಾರೆ. 7 ತಿಂಗಳ ಹುಟ್ಟಿದೀಯಾ ಅಂದರೆ ಮೆಚುರಿಟಿ ಆಗದಂಗೆ ಹುಟ್ಟಿ ಹೊರ ಬಂದಿದ್ದೀನಿ, ನೀನು ಅಷ್ಟು ಅವಸರ ನಿನಗೆ ಅಂದಂಗೆ. ಈ ಅಜಿತ್ ಹನುಮಕ್ನವ್ರು 3 ತಿಂಗಳ ಹುಟ್ಟಿದಂಗೆ ಮಾಡ್ತಾನಪ್ಪ. ಈಗ ಜಜ್ಮೆಂಟ್ ಕೊಡೋಕೆ ಹೋಗಲ್ಲ, ಈಗ ಲಾಯರ್ ಹಾಕನ, ಈಗ ಜಡ್ಜ್ ಹಾಕನ, ಈಗ ಅದನ್ನು ಮಾಡ್ತಾನೆ. ಹಿಂಗೆ ಕಣ್ಣು ಪಿಳಿ ಬಿಟ್ಕೊಂಡು ಇಂಥ ಕೆಟ್ಟ ವಿಚಾರ ಮಾಡಿ ತಲೆಯಾಗ ಎಲ್ಲ ಕೂದಲು ಹೋಗ್ಬಿಟ್ಟವು. ಅವನ ಬಗ್ಗೆ ವಿಚಾರ ಮಾಡಿ ನನಗೆ ಅರ್ಧ ಕೂದಲು. ಇವತ್ತೇನಾಗೋದಲ್ಲ, ದರ್ಶನ್ ದಿಗ ಹೇಳ್ತಾನೆ ನೋಡ್ರಿ, ಪೊಲೀಸಿಗೆ ಕಸ್ಟಡಿಗೆ ಇನ್ನೊಂದು 4 ದಿವಸ ಕೊಡ್ಬೋದು, ಇಲ್ಲಾಂದರೆ ಜುಡಿಷಿಯಲ್ ಕಸ್ಟಡಿ 14 ದಿವಸ ಕಳಿಸ್ತಾರೆ, ರಿಮಾಂಡ್ ಮಾಡ್ತಾರೆ. ಜುಡಿಷಿಯಲ್ ಕಸ್ಟಡಿ, ದಟ್ ಈಸ್ ನಾಟ್ ಜೈಲಲ್ಲ. ವಿಚಾರಣಾಧೀನವಾದಂಥವ್ರನ್ನ ಕಸ್ಟಡಿಯಲ್ಲಿ ಇಡ್ತಾರೆ. ದಟ್ ಈಸ್ ನಾಟ್ ಕ್ಯಾನ್ವಾಸಿಂಗ್ ಆಸ್ ದಿ ಜೈಲ್. ಈಗ ಅವ್ರನ್ನ ಕಳಿಸೋಕ್ಕಂಥ ನ್ಯಾಯಾಂಗ ಬಂಧನದಲ್ಲಿ ವಿಚಾರಣೆಯಲ್ಲಿ ಜಾಮೀನಾಗುವವರೆಗೆ ಅಲ್ಲಿ ಇಟ್ಕೊಳ್ಳೋದಕ್ಕೆ ಜುಡಿಷಿಯಲ್ ಕಸ್ಟಡಿ ಅಂತ ಹೇಳ್ತೇವೆ ನಾವು. ಯಾರೇ ಇರಲಿ, ಅದು ಜೈಲಲ್ಲ, ಅನ್ಯತಾ ಭಾವಿಸಬೇಡ್ರಿ. ಜೈಲಿಗೆ ಹಾಕ್ಸ್ಬಿಟ್ಟಿವಿ, ಜೈಲಿಗೆ ಹೋಗ್ಬಿಟ್ಟ, ಇಷ್ಟೇ ನಂಬರ್ ಕೈದಿ ಅಂತಂದೇಳಿ ಮೀಡಿಯಾದವರು ದರ್ಶನ್ ಗ್ಯಾಂಗ್ ಅಂದ್ರೆ ಅದು ದರೋಡೆ ಗ್ಯಾಂಗ್ ಅಂತ ಯಾವುದಕ್ಕಂತ ನಾವು ಅಂದರೆ ದರೋಡೆಗಳು ಅವ್ರಿಗೆ ಹೇಳ್ತೇವೆ. ದರ್ಶನ್ ಏನು ಆ್ಯಕ್ಟರ್, ಏನು ಗುಂಡ ಅಂತೀರಿ? ಆ್ಯಕ್ಟ್ರೇ ಬೇಡ, ತೆಗೆದುಬಿಡ್ರಿ ಅವನ್ನ, ಗುಂಡ ಅನ್ರಿ. ದರ್ಶನ್ ಒಬ್ಬ ಗುಂಡ ಗ್ಯಾಂಗು ಅಂತ ಅನ್ರಿ ನೀವು. ಮತ್ತು ಇದನ್ನ ಕಟ್ ಮಾಡಿ ಇದನ್ನು ಮಾಡೋರದರ್ರಿ, ಟ್ರೋಲ್ ಮಾಡೋರು. ಇದನ್ನಿಷ್ಟು ಕಟ್ ಮಾಡ್ಕೊಳ್ಳೋದು, ಟ್ರೋಲ್ ಮಾಡೋದು. ಸಿದ್ದರಾಮಯ್ಯನವ್ರು ಏನೋ ಒಂದು ಇವ್ರು ಹೇಳಿದಾರೆ ಮಾತು, ಯಾವುದೋ ಮಾತು ಹೇಳಿದ್ದು ಹೇಳ್ತಾರೆ, ಅದನ್ನು ಕಟ್ ಮಾಡಿ ಅದನ್ನು ಹೇಳ್ತಾರೆ.
ಸೊ ಕಾರಣ ನಾನು ಹೇಳ್ತದನಿ ಇವತ್ತಿನ ಮಟ್ಟಿಗೆ ಅಷ್ಟ. ನ್ಯೂಸ್ನರು ಏನು ಹೇಳ್ಬೇಕು ಇವತ್ತು? ನಿಜವಾದ ನ್ಯೂಸ್ನರು ಈ ದೇಶಭಕ್ತಿ ಇದ್ದರೆ, ಈ ಕಾನೂನು ಹೋರಾಟ ಮತ್ತೊಂದಿರೋದಿದ್ರೆ ನೀಟ್ನೇರದ ಬಗ್ಗೆ ಮಾತಾಡ್ರಿ. ಆ ಹುಡುಗರು ಪಾಪ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದಾವೆ ಸುಳ್ರು. ನೀಟ್ ಅನ್ಯಾಯ ಮಾಡಿದಾರಲ್ರಿ ಬಿಹಾರ್ ಮತ್ತು ಗುಜರಾತ್ನಾಗ, ಅದ್ರ ಬಗ್ಗೆ ಮಾತಾಡ್ರಿ. ಮಣಿಪುರದಾಗ ಅನಾಡಿ ಗ್ಯಾಂಗ್ ರೇಪ್ ಆಗಿ ಇಬ್ಬರು ಸಾಯಿಸಿದ್ರಲ್ಲ, ಅವಾಗ ಎಲ್ಲಿ ಬಾಯಿ ಸೇದ್ಕೊಂಡಿದ್ವ ನಿಮ್ಮವು? ಅಜಿತ್ ಹನುಮಕ್ಕನವರ ಮಣಿಪುರದಾಗ ಗ್ಯಾಂಗ್ ರೇಪ್ ಮಾಡಿ ಒಂದು ಹೆಣ್ಮಗಳನ್ನ ಇದು ಮಾಡಿದ್ರಲ್ಲ, ಹುಟ್ಟ ಮಗುಗೆ ನ್ಯಾಯ ಕೊಡಿಸುವಂತೆಯಲ್ಲ. ಆಕ್ಸಿಡೆಂಟಾಗಿ ಎಷ್ಟೋ ಮಂದಿ ಸತ್ತದಾರಲ್ಲ. ಆ 3 ತಿಂಗಳು ಒಂದು ಹೆಣ್ಮಗಳು 3 ತಿಂಗಳು ಗರ್ಭಿಣಿ ಅದಾಳ, ಗಂಡು ಸತ್ತ, ಮಗು ಇವತ್ತು PUC ಓದ್ತತಿ. ಅಂಥವೆಲ್ಲ ಸಾವಿರಾರು ಅದಾವಲ್ಲ, ನ್ಯಾಯ ಕೊಡಿಸ್ತೀಯ ನೀನು? ಹಂಗೆ ಮಗುಗೆ ನ್ಯಾಯ ಕೊಡಿಸು, ನೆಗುವಿಗೆ ನ್ಯಾಯ ಕೊಡಿಸು ದೊಡ್ಡ ಬಂದುಬಿಡ್ತೀರಲ್ಲ ಪ್ರಚಾರಕ್ಕೆ ಹೇಳ್ಕೊಂತ. ಎಷ್ಟು ಮಂದಿ ನ್ಯಾಯ ಕೊಡಿಸ್ತೀರಿ? ಇನ್ನು ಮುಂದೆ ಆದವೆಲ್ಲವಕ್ಕೂ ನ್ಯಾಯ ಕೊಡಿಸ್ಬೇಕು. ಈ ಮಗುಗೆ ನ್ಯಾಯ ಕೊಡಿಸ್ರಿ, ನಾನು ಬರ್ತಾನೆ ನ್ಯಾಯ ಕೊಡ್ಸೋಣ. ಉಳಿದ ಮುಂದಾದವಕ್ಕೆ ಅಷ್ಟಕ್ಕೂ ನ್ಯಾಯ ಕೊಡಿಸ್ಬೇಕು. ಅಜಿತ್ ಹನುಮಕ್ಕನವ್ರ ಅಂಡ್ ಗ್ಯಾಂಗ್, ಅಜಿತ್ ಹನುಮಕ್ಕನವ್ರ ಅಂಡ್ ಗ್ಯಾಂಗ್ ಅದಿರಲ್ಲ, ನೀವು ಅಷ್ಟರು ನ್ಯಾಯ ಕೊಡಿಸ್ಬೇಕು. ಹೊಕಾರ ಲೋಗ ಹಿಡಿತಾರೆ, ಅವು ಯಾವ ಗೊತ್ತಿಲ್ಲದವರು. ದರ್ಶನ್ ಕೇಸ್ ಬಗ್ಗೆ ಏನು ಹೇಳ್ತಿದ್ದಿ? ಲೋಗ ಹಿಡಿತಾರೆ. ಏನು ಹೇಳ್ಬೇಕ್ರಿ ಅವರು ಸಾಮಾನ್ಯ ಮನುಷ್ಯರು? ನಾನೀಗ ಹೇಳಿನಲ್ಲ, ಇದು ಕರೆಕ್ಟು, ಇದೇ ಆಗೋದು. ದರ್ಶನ್ಗೆ ಏನಾದರೂ ಆದರೆ ಬೇಲ್ ಸಿಗ್ತದೆ. ಚಾರ್ಜ್ ಶೀಟ್ ಆದಮೇಲೆ ಬೇಲು 100% ಸಿಗ್ತದೆ. ಈ ಟ್ರಯಲ್ ಕೋರ್ಟ್ನಲ್ಲಿ ಹೇಳಿದರೆ ಹೈಕೋರ್ಟ್ನಾಗ ಸಿಗ್ತದೆ, ಹೈಕೋರ್ಟ್ನಾಗ ಹೇಳಿ ಸುಪ್ರೀಂ ಕೋರ್ಟ್ನಾಗ ಸಿಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ನಾಳೆ ನಾಡ್ದ ಬೇಲ್ ಹಾಕ್ತಾರೆ ಅವ್ರು ಲಾಯರ್. ಯಾಕೆಂದರೆ ಬೇಲ್ ಹಾಕ್ಬೇಕಾರೆ ಚಾರ್ಜ್ ಶೀಟ್ನಾಗ ಏನು ಅಪರಾಧ ಹಾಕಿದ್ದಾರೆ, ಪ್ರೀಮೆಚೂರ್ ಹಾಕೋದಲ್ಲ ಬೇಲ. ಈಗ ಹಂಗೆ ಅವಸರದಾಗ ಕೇಸ್ ಸಿಗ್ತತೋ ಇಲ್ಲ ಅಂತಂದೇಳಿ ಆ ಟೈಪು ಹೋಗಿ ಬಡ ಹೋಗಿ ನಾವು ಆ ರೀತಿ ಹಾಕಕ್ಕೆ ಬರೋದಿಲ್ಲ. ಚಾರ್ಜ್ ಶೀಟ್ನೊಳಗೆ ಏನು ಅಲಿಗೇಷನ್ ಮಾಡ್ತಾರೆ, ಚಾರ್ಜ್ ಶೀಟ್ನೊಳಗೆ ಏನು ಸೆಕ್ಷನ್ಗಳನ್ನು ಬೇಲ್ನಾಗ ಹಾಕ್ತಾರೆ, ಅಲಿಗೇಷನ್ನು ಇವ್ರ ಮೇಲೆ ಏನು ಬರ್ತವೆ, ಆದ್ರಕ್ಕೆ ಶಿಕ್ಷೆ ಪ್ರಮಾಣ ಎಷ್ಟು, ಮೋರ್ ದೆನ್ 7 years ಇಂಪ್ರಿಸನ್ಮೆಂಟ್ ಇದ್ದರೆ ಬೇಲು ಕೊಡಬಾಡ್ರಿ ಅಂತ ಇದೆ. ಅಥವಾ ಡೆತ್ ಪನಿಷ್ಮೆಂಟು ಲೈಫ್ ಇಂಪ್ರಿಸನ್ಮೆಂಟ್ ಇದ್ದರೆ ಕೊಡಬಾಡ್ರಿ ಅಂತ ಇರ್ತದೆ. ಹಾಗಾದರೆ ಡೆತ್ ಪನಿಷ್ಮೆಂಟ್ ಇಲ್ಲ ಅಂದಾಗ 302 ಹೆಂಗೆ ಅಟ್ರ್ಯಾಕ್ಟ್ ಆಗ್ತದೆ? 302 ಇಂಟೆನ್ಷನಲ್ ಮರ್ಡರ್ ಇರಬೇಕು. ಇದು ಇಂಟೆನ್ಷನಲ್ ಮರ್ಡರ್ ಅಲ್ಲೇ ಅಲ್ಲ. ಇಂಟೆನ್ಷನಲ್ ಅವನು ಕೊಲೆ ಮಾಡಬೇಕು ಅಂತ ಉದ್ದೇಶ ಇಲ್ಲೇ ಯಾರಿಗೂ ಅದರಲ್ಲಿ. ಸತ್ತದಾನೆ, ಸತ್ತಾಕ್ಷಣಕ್ಕೆ ಕೊಲೆ ಅನ್ನಕ್ಕೆ ಬರೋದಿಲ್ಲ. ಹೆಂಡ್ತಿ ಸುಸೈಡ್ ಮಾಡ್ಕೊಂತಾಳೆ, ಅದಕ್ಕೆ ಗಂಡ ಕೊಲೆ ಅಂತ ಅನ್ನಕ್ಕೆ ಬರೋದಿಲ್ಲ. ಗಂಡ ಹಿಡ್ಕೊಂಡೋಗಿ ರಸ್ತೆದಾಗ ಸೀಮೆಣ್ಣೆ ಉಗ್ಗಿ ಮರ್ಡರ್ ಮಾಡಿದರೆ, ಸಾಯಿಸಿದರೆ, ಆ ಇಂಜುರಿಯಿಂದ ಸತ್ತರೆ ಅದಕ್ಕೆ ಕೊಲೆ ಅಂತಾರೆ. ಹೌದಾ? ಅದಕ್ಕೆ ಕಾರಣ ಇರಬೇಕು, ಏನಾದರೂ ಕಾರಣ ಇರಬೇಕು. ಹೌದಾ? ಹೆಂಡ್ತಿ ಗಂಡನ ಕೊಲೆ ಮಾಡ್ತಾಳೆ, ಯಾವೊಂದು ಅಕ್ರಮ ಸಂಬಂಧ ಇರ್ತೈತಿ, ಅವ್ರವ್ರು ಸೇರ್ಕೊಂಡು ಇವನಿಂದ ತೊಂದರೆ ಐತಲ್ಲ ಅಂತ ಗಂಡನ್ನ ಏನಾರು ಪಾಯ್ಸನ್ ಹಾಕಿ ಕೊಲೆ ಮಾಡ್ತಾರೆ, ಅದಕ್ಕೆ ಕೊಲೆ ಅಂತಾರೆ. ಉದ್ದೇಶ ಗಂಡ ಸಾಯ್ಬೇಕು, ಪ್ರಿಯತಮ್ಮನ ಜೊತೆಗೆ ಇರಬೇಕು. ಆ ರೀತಿ ಇರ್ತಾವೆ. ಅಣ್ಣ ತಮ್ಮಳು ಇರ್ತಾರೆ, ಈಸೆ ಅವನಿಗೆ ಸಿಗಬಾರ್ದು ತಮ್ಮಗ ಅಂತ ಅಣ್ಣ ಮರ್ಡರ್ ಮಾಡ್ತಾನೆ. ಹೌದಾ? ಈ ರೀತಿ ಮರ್ಡರ್ಗಳು ಆಗ್ತಾ ಇರ್ತವೆ. ಅಂಥವು ಅದರಾಗ ಗಲ್ಲು ಶಿಕ್ಷೆ ಆಗ್ಬೇಕಾದ್ರೆ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಬರಬೇಕು. ಜೀವಾವಧಿ ಶಿಕ್ಷೆ ಆಗ್ಬೇಕಾದ್ರೂ 302 ಪ್ರೂವ್ ಆಗಬೇಕು. ಕಾರಣ ನಾನಿಲ್ಲಿ ಹೇಳ್ತಾ ಇದ್ದೀನಿ, ದರ್ಶನ್ಗೆ ಜಾಮೀನು ಆಗ್ತದೆ ಆಫ್ಟರ್ ಫೈಲಿಂಗ್ ದಿ ಚಾರ್ಜ್ ಶೀಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಜಸ್ಟಿಸ್. ನಮಸ್ತೆ. ಕನ್ನಡದ ಪ್ರೌಢಮೆ ಕನ್ನಡಿಗರಿಗೆ ನಮಸ್ಕಾರಗಳು ಮತ್ತು ಇಡೀ ಭಾರತೀಯರಿಗೆ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.